ಇವತ್ತು ನಾವು ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಮಾಡೋದನ್ನು ನೋಡೋಣ. ನಾನು ಉದ್ದಿನಬೇಳೆ ಮತ್ತು ಇಡ್ಲಿ ರವೆಯನ್ನು 4 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಸೊ ನೆನೆದಾದಮೇಲೆ ರಾತ್ರಿ ಹೊತ್ತು ಅದನ್ನು ಉದ್ದಿನ ಬೇಳೆಯನ್ನು ರುಬ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ ಇಡ್ಲಿ ರವೆ ಜೊತೆ. ನೋಡಿ, ಉದ್ದಿನ ಬೇಳೆನ ರುಬ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸೊ ಅದಕ್ಕೆ ಒಂದು ಸ್ವಲ್ಪ ಸೋಡಾವನ್ನು, ಒಂದು ಚಿಟಿಕೆಯಷ್ಟು ಸೋಡಾವನ್ನು ಹಾಕಿ ಅದನ್ನು ಇಟ್ಬಿಡ್ಬೇಕು. ಇನ್ ದ ಮಾರ್ನಿಂಗ್ ನಾನು ಟೊಮ್ಯಾಟೊ ಮತ್ತು ಮಡಕೆ ಕಾಳನ್ನು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವನ್ನು ನಾನು ಪ್ಲೇಟ್ನಲ್ಲಿ ಇಟ್ಟಿದ್ದೆ. ಮತ್ತು ಪೊಟ್ಯಾಟೊ ಮತ್ತು ಕಾಲಿಫ್ಲವರನ್ನು ಕೂಡ ನಾವೇನು ಚಾಪ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಫೈನಾಗಿ ಸ್ಮಾಲ್ ಪೀಸಸ್ನಲ್ಲಿ ಅದನ್ನು ಚಾಪ್ ಮಾಡ್ಕೊಂಡಿದ್ದೆ. ಸೊ ಇದು ಸಾಂಬಾರು ಸಲುವಾಗಿ ನಾನು ಮಾಡ್ಕೊಂಡಿದ್ದು. ನಾನು ತೋರಿಸ್ತಾ ಇರೋದು ಇದು ಅರ್ಲಿ ಮಾರ್ನಿಂಗ್ನಲ್ಲಿ. ಅದು ಇಡ್ಲಿ ರವೆಯನ್ನು ಉದ್ದಿನ ಬೇಳೆಯಲ್ಲಿ ಮಿಕ್ಸ್ ಮಾಡಿದ್ದು ನೈಟ್ ಟೈಮ್ನಲ್ಲಿ. ಇದು ಅರ್ಲಿ ಮಾರ್ನಿಂಗ್. ಇದು ಇದನ್ನು ಚಾಪ್ ಮಾಡಿ ಒಂದು ಸೈಡ್ನಲ್ಲಿ ಇಟ್ಬಿಟ್ಟೆ. ಸೊ ಆಮೇಲೆ ಏನು ಮಾಡ್ತೀನಿ, ನಾನು ಇಡ್ಲಿ ಸೆಟ್ಟನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವರ್ತೀನಿ. ಸ್ವಲ್ಪ 1 or 2 ಡ್ರಾಪ್ ಎಣ್ಣೆಯನ್ನು ಅದಕ್ಕೆ ಸವರಿ, ಹಿಟ್ಟಿಗೆ ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟನ್ನು ತೊಗೊಂಡು ಅದಕ್ಕೆ ಉಪ್ಪನ್ನು ಸೇರಿಸಬೇಕು. ಉಪ್ಪನ್ನು ಸೇರಿಸಿ ಅದಕ್ಕೆ ಹಾಕಬೇಕು. ಹಿಟ್ಟು ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ಇಲ್ಲಿ ನಾನು ತೆಗೆದುಕೊಂಡಂತಹ ಅಕ್ಕಿ ನಾನು ಮನೆಯಲ್ಲಿನ ಅದನ್ನು ಒಡಿಸಿಟ್ಟಿದ್ದು ಅಕ್ಕಿಯನ್ನು, ಇಡ್ಲಿ ರವೆಗೆ ಅಂಥ ಅಕ್ಕಿಯನ್ನು ನಾನು ಮಾರ್ಕೆಟ್ದಿಂದ ತಂದಿಲ್ಲ. ಇಡ್ಲಿ ರವೆಯನ್ನು ನಾವು ಮನೆಯಲ್ಲಿರುವಂಥ ಅಕ್ಕಿನೇ ಅದನ್ನು ಗಿರಣಿಯಲ್ಲಿ ಹಾಕಿ ಅದನ್ನು ಇಡ್ಲಿ ರವೆಗೆ ಅದನ್ನೇ ಯೂಸ್ ಮಾಡ್ತೀವಿ. ಸೊ ಅದೇ ರವೆಯನ್ನು ನಾನು ಯೂಸ್ ಮಾಡಿದ್ದು ಈಗ ನೋಡಿ. ಆಮೇಲೆ ಸ್ಟವ್ ಆನ್ ಮಾಡಿ ಒಂದು ಕಡೆ ನಂದು ಇಡ್ಲಿಯನ್ನು ಇಟ್ಟಿದ್ದೀನಿ. ಇನ್ನೊಂದು ಕಡೆ ನಾನು ಈಗ ಸಾಂಬಾರನ್ನು ಮಾಡ್ತೀನಿ ನೋಡಿ. ನನ್ನ ಮಕ್ಕಳಿಗೆ ಸಾಂಬಾರು ಅಂದರೆ ಬಹಳ ಇಷ್ಟ. ಸೊ ಅದೊಂದು ಸ್ವಲ್ಪ ಲಾರ್ಜ್ ಕ್ವಾಂಟಿಟಿಯಲ್ಲೇ ಮಾಡೋದು ನಾವು. ಸೊ ಅದಕ್ಕಾಗಿ ದೊಡ್ಡ ನೋಡಿ ಅದಕ್ಕೆ ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ಮೇಲೆ ಅದಕ್ಕೆ ಅಲ್ಲಿ ತಪ್ಪು ಹೋಯಿತು. ಅಲ್ಲಿ ನಾನು ಉಳ್ಳಾಗಡ್ಡಿ ಹಾಕಿದ್ದನ್ನು ನಾನು ತೋರಿಸಲೇ ಇಲ್ಲ ನಿಮಗೆ, ಈರುಳ್ಳಿ ಹಾಕಿದ್ದನ್ನು. ಸೊ ಈರುಳ್ಳಿ, ಟೊಮೆಟೊ, ಏನು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಎಲ್ಲವನ್ನು ಅಲ್ಲಿ ಹಾಕಿದ್ದೀನಿ. ಆಮೇಲೆ ಮೊಳಕೆ ಬಂದಂತಹ ಮೊಳಕೆ ಕಾಳು ಬಹಳ ಇಷ್ಟ ಮಕ್ಕಳಿಗೆ, ಬಹಳ ಒಳ್ಳೆಯದಿದು ಮಕ್ಕಳಿಗೆ. ಸೊ ನಾನು ಸಾಂಬಾರು ಮಾಡಬೇಕಾದ್ರೆ ಒಂದು ಸ್ವಲ್ಪ ಡಿಫ್ರೆಂಟ್ ಟೈಪ್ನಲ್ಲಿ ಮಾಡ್ತೀನಿ. ಮೊಳಕೆ ಕಾಳನ್ನು ಕಂಪಲ್ಸರಿ ಅದು ಸಾಂಬಾರಿಗೆ ಹಾಕ್ತೀನಿ ನಾನು. ಅದು ಕಾಳು ಮತ್ತು ಸಣ್ಣಗಾಗಿ ಹೆರಿಸ್ಕೊಂಡಂತಹ ಫ್ಲವರು ಮತ್ತು ಇದು ಪೊಟ್ಯಾಟೊ.
ಅದಕ್ಕೆ ಅರಿಶಿನ ಮತ್ತು ಖಾರ, ಕೆಂಪು ಖಾರದ ಪುಡಿಯನ್ನು ಒಂದೆರಡು ಚಮಚನ ಹಾಕಬೇಕು. ಮನೆಯಲ್ಲಿ ಇರುವಂಥ ಖಾರದ ಪುಡಿ ಇದು. ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಎಲ್ಲ ವೆಜಿಟೇಬಲ್ಗಳು ಇಂಟ್ಯಾಕ್ಟ್ ಆಗಬೇಕು. ಸೊ ಅದರ ಸಲ ಒಂದು 5 ನಿಮಿಷ ಅದಕ್ಕೆ ಬಿಟ್ಟು, ಅದಕ್ಕೆ ಆಮೇಲೆ ನಾನು ಸಾಂಬಾರು ಪೌಡರನ್ನು ಹಾಕ್ತೀನಿ. ಸೊ MTR ಅವ್ರದ್ದು ಸಾಂಬಾರು ಪೌಡರನ್ನು ನಾನು ಯೂಸ್ ಮಾಡೋದು. ನಿಮ್ಮ ಹತ್ರ ಯಾವುದಿದೆ ಅದನ್ನು ಯೂಸ್ ಮಾಡಿ. MTR ಸಾಂಬಾರು ಪೌಡರನ್ನ ನಾನು ಯೂಸ್ ಮಾಡ್ತೀನಿ. ಸೊ ಆ ಸಾಂಬಾರು ಪೌಡರನ್ನು ಅದಕ್ಕೆ ಹಾಕಬೇಕು. 1 ರಿಂದ 2 ಚಮಚ. ಒಂದು ಸ್ವಲ್ಪ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ನಾನು ಮಾಡ್ತಾಯಿದ್ದೀನಿ. ಸೊ ಸಾಂಬಾರು ಪೌಡರ್ನ ಹೆಚ್ಚಿನ ಪ್ರಮಾಣದಲ್ಲಿ ಅದಕ್ಕೆ ಹಾಕಿದೆ. ಆಮೇಲೆ ಸ್ವೀಟ್ನೆಸ್ ಸಲುವಾಗಿ ಸ್ವಲ್ಪ ಬೆಲ್ಲ. ಓಕೆ, ಆಮೇಲೆ ಎಲ್ಲ ಕುದಿದಾದಮೇಲೆ ಅದಕ್ಕೆ ನೀರನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಾಸ್ಟಿಗೆ. ಇದು ನುಗ್ಗೆಕಾಯಿ ಇದ್ದರೆ ಹಾಕಿದರೆ ಭಾಳಷ್ಟು ಒಳ್ಳೆಯದು ಸಾಂಬಾರಿಗೆ. ನನ್ನ ಹತ್ರ ಇದ್ದಿರಲಿಲ್ಲ, ಸೊ ಅದನ್ನು ನಾನು ಹಾಕಿಲ್ಲ ನುಗ್ಗೆಕಾಯಿ. ಓಕೆ, ನೋಡಿ ಈ ರೀತಿ ಕುದೀತಾ ಇದೆ. ಅಲ್ಲಿ ಕುದೀತಾ ಇದೆ. ಈ ಕಡೆ ನಾನು ಚಟ್ನಿಗೆ ರೆಡಿ ಮಾಡ್ತಾಯಿದ್ದೀನಿ. ಕೊಕೊನಟ್ ಚಟ್ನಿ ಈ ರೀತಿ ಪೀಸಸ್ನಲ್ಲಿ ಮಾಡ್ಕೊಂಡಿದ್ದೀನಿ ಕೊಕೊನಟನ್ನು. ಆಮೇಲೆ ಅದನ್ನು ಮಿಕ್ಸಿಯಲ್ಲಿ ರುಬ್ಕೋಬೇಕು. ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ 2, ಸ್ವಲ್ಪ ಉಪ್ಪು, ಆಮೇಲೆ ಪುಟಾಣಿ 2 ಹಿಡಿಯಷ್ಟು ಪುಟಾಣಿ ಹಾಕಿ ರುಬ್ಬಿಕೋಬೇಕು. ಓಕೆ, ಇಲ್ಲಿ ನಮ್ಮದು ಸಾಂಬಾರು ಪೂರ್ತಿಯಾಗಿ ರೆಡಿಯಾಗಿದೆ. ಅದಕ್ಕೆ ನಾನು ಏನು ಮಾಡೋದಪ್ಪ ಅಂತಂದರೆ 2 ಚಮಚ ನಾನು ಚಟ್ನಿಯನ್ನು ಹಾಕ್ತೀನಿ. ದಿಸ್ ಇಸ್ ಒನ್ ಟೈಪ್ ಡಿಫ್ರೆಂಟ್. ಇದು 2 ಚಮಚ ನಾನು ರುಬ್ಕೊಂಡಂಥ ಚಟ್ನಿಯನ್ನು ಸಾಂಬಾರಿಗೆ ಹಾಕಿ ಮತ್ತೆ ಒಂದು 5 ನಿಮಿಷ ಕುದಿಸ್ತೀನಿ. ಸೊ ಆ ಸಾಂಬಾರು ಈಸ್ ಪರ್ಫೆಕ್ಟ್ಲಿ ರೆಡಿ. ಓಕೆ, ನಮ್ಮ ಇಡ್ಲಿನೂ ರೆಡಿಯಾಗಿದೆ. ಓಕೆ, ಬಿಸಿಯಾಗಿದೆ ನೋಡಿ.